ಕರ್ನಾಟಕದಲ್ಲಿ ಕುರುಬ ಸಮುದಾಯ ದ ಥರ್ಡ್ ಮೇಜರ್ ವೋಟಿಂಗ್ ಕಮ್ಯುನಿಟಿ ಇದನ್ನು ಎಸ್ಟಿ ಮಾಡಬೇಕು. ಬುಡಕಟ್ಟು ಜನಾಂಗವಾಗಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ತನ್ನ ಅಧ್ಯಯನದ ಮೂಲಕ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಬಿಕಾಸ್ ಹಿಸ್ಟೋರಿಯನ್ಸ್, ಆರ್ಕಿಯಾಲಜಿಸ್ಟ್ ಮತ್ತು ಈ ತರ ದಿ ಎಕ್ಸ್ಪರ್ಟೈಸ್, ಇಂಡಾಲಜಿಸ್ಟ್, ಸೊ ಇವರೆಲ್ಲರೂ ಕೂಡ ಇದನ್ನ ಅಧ್ಯಯನ ಮಾಡಿ ಸರ್ಕಾರ ಇದಕ್ಕಾಗಿ ಒಂದು ಆದೇಶ ಮಾಡಿ ಅಧ್ಯಯನ ಮಾಡಿ ಇದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶಿಫಾರಸನ್ನ ಅಮೂಲಾಗ್ರವಾಗಿ ಪರಿಶೀಲಿಸಿ ಇದನ್ನ ಒಪ್ಪಿ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯ ಇಡೀ ರಾಜ್ಯದಾದ್ಯಂತ ಇವತ್ತು ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ಜಗತ್ತಿನ ಯಾವುದೇ ದೇಶಗಳಲ್ಲಿ ಬಹಳ ವಿಶಿಷ್ಟವಾದಂತ ಸಮುದಾಯಗಳನ್ನ ಎಸ್ಟಿಗೆ ಸೇರಿಸ್ತಕ್ಕಂಥದ್ದು, ಇದು ವೈವಿಧ್ಯತೆಯಲ್ಲಿ ಇರತಕ್ಕಂಥ ಭಾರತದ ಜನಜೀವನದಲ್ಲಿ ತನ್ನದೇ ಆದಂತಹ ಸಂಸ್ಕೃತಿ, ಆಚಾರ, ವಿಚಾರ, ಕುಲಶಾಸ್ತ್ರಗಳನ್ನ ಹೊಂದಿರತಕ್ಕಂತ ಕುರುಬ ಸಮುದಾಯ ಅಲೆಮಾರಿಗಳು, ದ ಮೈನ್ ಕ್ಯಾರೆಕ್ಟರಿಸ್ಟಿಕ್ ಶೆಫರ್ಡ್ಸ್ ಅಲೆಮಾರಿಗಳು. ಇವತ್ತಿಗೂ ತಾವು ನೋಡ್ತೀರಿ, ನೂರಾರು ಕುರಿಗಳ ಜೊತೆ ರಸ್ತೆಯಲ್ಲಿ ಹೋಗ್ತಾನೆ ಇರ್ತಾರೆ. ಇವತ್ತಿಗೂ ಅದನ್ನ ನಾವು ಒಂದು ವೃತ್ತಿಯಾಗಿ, ಉದ್ಯೋಗವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಾವು ಎಲ್ಲರ ಸಹಕಾರನೂ ಕೂಡ ಕೇಳ್ತೀವಿ. ಮೇಲ್ವರ್ಗದ ಸಹಕಾರವೂ ಕೂಡಬೇಕು ಮತ್ತು ನಮ್ಮಂತೆ ಬದುಕ್ತಾ ಇರ್ತಕ್ಕಂಥ ಬಹಳಷ್ಟು ಸಮುದಾಯ ಅವುಗಳಿಗೂ ಕೂಡ ಇದು ಆಗ್ಬೇಕು ಅಂತಕ್ಕಂಥದ್ದು ಒತ್ತಾಯ ನಮ್ದಿದೆ. ಬರೀ ಕುರುಬರಷ್ಟೇ ಅಲ್ಲ, ಇದಕ್ಕೆ ನಾವೆಲ್ಲ ದೇವರಾಜರಸರು, ನಮ್ಮ ಹಿರಿಯ ಸ್ವಾಮಿಗಳು, ಜಗದ್ಗುರು ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳವರ ಮತ್ತು ಇತರೆ ನಮ್ಮ ಸ್ವಾಮಿಗಳು, ನಾನು, ರೇವಣ್ಣ ಅವರು ಮತ್ತೆಲ್ಲ ಸ್ನೇಹಿತರುಗಳು ಸೇರಿ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಸುದೀರ್ಘವಾದ ಮನವಿಯನ್ನು ಕೂಡ ಕೊಟ್ಟಿದ್ವಿ. ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನ ಕುಲಶಾಸ್ತ್ರಜ್ಞರು, ಚರಿತ್ರಾಕಾರರು, ಇಂಡಾಲಜಿಸ್ಟ್ ಇವರು ಅಧ್ಯಯನ ಮಾಡಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಇರ್ತಕ್ಕಂಥ ಇದನ್ನು ಮತ್ತು ಇದಕ್ಕೆ ನಾವು ಎಲ್ಲರ ಬೆಂಬಲವನ್ನು ಕೂಡ, ಬೇರೆ ಸಮುದಾಯಗಳ ಬೆಂಬಲವನ್ನು ಕೂಡ ನಾವು ಇದಕ್ಕೆ ಕೇಳ್ತಾ ಇದ್ವಿ. ಮತ್ತೆ ನಮ್ಮ ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಮೂಲಕ ಇವತ್ತು ರಾಜ್ಯದಾದ್ಯಂತ ನಾವು ಪತ್ರ ಚಳವಳಿಗೂ ಕೂಡ ಕರೆ ಕೊಡ್ತಾ ಇದ್ವಿ. ಸರ್ಕಾರಕ್ಕೆ ನಮ್ಮ ಯುವಕರು, ವಿದ್ಯಾರ್ಥಿಗಳು, ಲೆಕ್ಚರರ್ಸ್, ಪ್ರೊಫೆಸರ್ಸ್, ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್ ಮತ್ತೆಲ್ಲಾ ಕೂಡ ಸರ್ಕಾರಕ್ಕೆ ಕಾಗದದ ಬರೆಯುವಂತ ಒಂದು ಆಂದೋಲನ ಕೂಡ ಮಾಡ್ಲಿಕ್ಕೆ ನಾವು ತಯಾರು ಮಾಡ್ತಾ ಇದ್ವಿ. ಹಾಗಾಗಿ ಸರ್ಕಾರದ ಗಮನವನ್ನ ನಾವು ಇಡೀ ಸಮುದಾಯ ಇವತ್ತು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ವಿ. ಯಾವುದು ಒಬ್ಬರು ವಿಚಾರ ಅಲ್ಲ, ಇಡೀ ಸಮುದಾಯದ ವಿಚಾರ. ಇದು ನನ್ನ ಪ್ರತಿಷ್ಠೆ ಅಲ್ಲ, ಈಶ್ವರಪ್ಪನ ಪ್ರತಿಷ್ಠೆ ಅಲ್ಲ, ಪಕ್ಷಾತೀತವಾಗಿ ಮಾಡ್ತಾ ಇರ್ತಕ್ಕಂಥ ಇದನ್ನು ಮತ್ತು ಇದಕ್ಕೆ ನಾವು ಎಲ್ಲರ ಬೆಂಬಲವನ್ನು ಕೂಡ, ಬೇರೆ ಸಮುದಾಯಗಳ ಬೆಂಬಲವನ್ನು ಕೂಡ ನಾವು ಇದಕ್ಕೆ ಕೇಳ್ತಾ ಇದ್ವಿ. ಮತ್ತು ನಮ್ಮ ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಮೂಲಕ ಇವತ್ತು ರಾಜ್ಯದಾದ್ಯಂತ ನಾವು ಪತ್ರ ಚಳವಳಿಗೂ ಕೂಡ ಕರೆ ಕೊಡ್ತಾ ಇದ್ವಿ. ಸರ್ಕಾರಕ್ಕೆ ನಮ್ಮ ಯುವಕರು, ವಿದ್ಯಾರ್ಥಿಗಳು, ಲೆಕ್ಚರರ್ಸ್, ಪ್ರೊಫೆಸರ್ಸ್, ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್ ಮತ್ತೆಲ್ಲಾ ಕೂಡ ಸರ್ಕಾರಕ್ಕೆ ಕಾಗದದ ಬರೆಯುವಂತ ಒಂದು ಆಂದೋಲನ ಕೂಡ ಮಾಡ್ಲಿಕ್ಕೆ ನಾವು ತಯಾರು ಮಾಡ್ತಾ ಇದ್ವಿ. ಹಾಗಾಗಿ ಸರ್ಕಾರದ ಗಮನವನ್ನ ನಾವು ಇಡೀ ಸಮುದಾಯ ಇವತ್ತು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ವಿ. ಯಾವುದು ಒಬ್ಬರು ವಿಚಾರ ಅಲ್ಲ, ಇಡೀ ಸಮುದಾಯದ ವಿಚಾರ. ಇದು ನನ್ನ ಪ್ರತಿಷ್ಠೆ ಅಲ್ಲ, ಈಶ್ವರಪ್ಪನ ಪ್ರತಿಷ್ಠೆ ಅಲ್ಲ, ಅಥವಾ ರೇವಣ್ಣ ಅವ್ರದಾಗ್ಲಿ, ಸಿದ್ದರಾಮಯ್ಯನವ್ರದಾಗ್ಲಿ, ಬಂಡೆಪ್ಪ ಅವರಾಗ್ಲಿ ಮತ್ತೊಬ್ಬರು ಪ್ರತಿಷ್ಠೆ ಅಲ್ಲ. ಇದು ಇಡೀ ಸಮುದಾಯದ ವಿಚಾರವಾಗಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. 29ನೇ ತಾರೀಕು ನಾಡಿದ್ದು ಮಂಗಳವಾರ ದಿವಸ ನಮ್ಮ ಸಿದ್ಧಾರ್ಥ ಲೇಔಟ್ನ ಕನಕ ಭವನ, ನಮ್ಮ ಮೈಸೂರು ವಿಭಾಗೀಯ ಪೀಠ ಇದೆ, ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರು ಪೀಠದ್ದು, ಅಲ್ಲಿ ನಮ್ಮ ವಿಭಾಗದ ಎಲ್ಲರದು ಮುಖ್ಯಸ್ಥರದ್ದು ಒಂದು ಸಭೆ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ತಮ್ಮ ಮೂಲಕ ನಾವು ಎಲ್ರಿಗೂ ಕೂಡ ಕರೆ ಕೊಡ್ತಾ ಇದ್ದ. ಹಾಗಾಗಿ ನಮ್ಮ ಮಂಡ್ಯದಿಂದನೂ ಸ್ನೇಹಿತರು ಬಂದಿದ್ದಾರೆ, ಚಾಮರಾಜನಗರದಿಂದ ಸ್ನೇಹಿತರು ಬಂದಿದ್ದಾರೆ. ಮಂಡ್ಯ, ಚಾಮರಾಜನಗರ, ಕೊಡಗು, ಹಾಸನ್ ವಿಭಾಗದಿಂದ ನಮ್ಮೆಲ್ಲ ಮುಖ್ಯ ಜನಪ್ರತಿನಿಧಿಗಳು, ಮುಖ್ಯಸ್ಥರುಗಳು ಇದರಲ್ಲಿ ಪಾಲ್ಗೊಳ್ಳಬೇಕು. ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿ ತನ್ಮೂಲಕ ಸರ್ಕಾರಕ್ಕೆ ಅದನ್ನು ಕಳಿಸ್ಕೊಡುವಂತದ್ದಕ್ಕೆ ನಾವು ಸಭೆಯನ್ನು ಕರೆದಿದ್ದೇವೆ. ದಯಮಾಡಿ ತಾವು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ನಮ್ಗೆ ಕೊಡಬೇಕು, ನಮ್ಮ ಮಾಧ್ಯಮದವರು ಕೂಡ ನಮ್ಗೆಲ್ಲ ರೀತಿಯ ಸಹಕಾರ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನ